ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಮನೆಯಲ್ಲಿ ಎಷ್ಟೇ ಕಡಿಮೆ ಚಪಾತಿ ಮಾಡಿದ್ರು 1 ಅಥವಾ 2 ಉಳಿತಾವು. ಅಂತ ಉಳಿದಿರುವಂಥ ಚಪಾತಿನ ಬಳಸ್ಕೊಂಡು ನಾನಿವತ್ತು ನಿಮ್ಗೆ ಟೇಸ್ಟಿ ಆಗಿರುವಂಥ ಬರ್ಫಿ ಮಾಡೋದನ್ನ ತೋರಿಸಿರ್ತೀನಿ. ಯಾವುದೇ ರೀತಿ ಸಕ್ಕರೆ ಆಗಲಿ, ಗೋಧಿ ಹಿಟ್ಟಾಗಲಿ ಅಥವಾ ಮೈದಾ ಆಗಲಿ ಯಾವುದೇ ಹಿಟ್ಟನ್ನು ಬಳಸಿಲ್ಲ ನಾನಿಲ್ಲಿ. ಕೇವಲ 2 ಚಪಾತಿ ಬಳಸ್ಕೊಂಡು ಮಾಡಿರುವಂಥ ಸ್ವೀಟ್ ರೆಸಿಪಿ ಇದು. ಖಂಡಿತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ತತಿ. ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಮೊದ್ಲಿಗೆ ನಾನಿಲ್ಲಿ ಚಪಾತಿನ ತಗೊಂಡ ನೋಡ್ರಿ. ಉಳಿದಿರುವಂತ 2 ಚಪಾತಿನ ನಾನಿಲ್ಲೇ ತಗೊಂಡನಿ. ನೀವು ಒಂದಿನದ ತಗೋಬೇಕಂತಿಲ್ಲ, 2 ದಿನ ಈ ರೀತಿ ಬಿರುಸಾಗಿದ್ರು ನಡಿತೈತಿ. ಇವಾಗ ಇದನ್ನ ನಾನು ಈ ಚಪಾತಿ ದೊಡ್ಡದಿರೋದ್ರಿಂದ ನಾನು ಇದನ್ನ ಒಂದ್ರೊಳಗ 4 ಪೀಸ್ ಆಗಿ ಮಾಡ್ಕೊಳಕತ್ತೇನೆ ನೋಡ್ರಿ. ಇವು ಪದರ್ ಚಪಾತಿ ಆಗಿರೋದ್ರಿಂದ 4 ಚಪಾತಿ ಲೆಕ್ಕಕ್ಕೆ ಬರ್ತೈತಿ. ನೀವು ಒಂದ್ ವೇಳೆ ಪದ್ರಿಂದ ತಗೊಳ್ಳೋದಾದ್ರೆ 4 ಚಪಾತಿನ ಇಲ್ಲೇ ತಗೋಬೇಕಾಕತ್ ನೀವು. ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡನ್ ನೋಡ್ರಿ. ಇದಕ್ಕ ನಾನು ಇವಾಗ ಒಂದ್ ಅರ್ಧ ಕಪ್ನಷ್ಟು ಇಲ್ಲೇ ಅಕ್ಕಿ ತಗೊಂಡನಿ. ನೀವು ರೇಷನ್ ಅಕ್ಕಿ ಆದ್ರೂ ತಗೋಬಹುದು, ಇಲ್ಲ ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿ ಯೂಸ್ ಮಾಡ್ತಿರಲ್ಲ ಅದನ್ನ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಬರ್ರಿ ಇವಾಗ ಬರ್ಫಿ ಮಾಡೋಣ ಅಂತ. ಮೊದ್ಲಿಗೆ ನಾನಿಲ್ಲಿ ಬಾಣ್ಲಿನ ಇಟ್ಕೊಳಕತ್ತಾನಿ. ಅದಕ್ಕೆ ಇವಾಗ ಎಣ್ಣೆ ಹಾಕೊಳಕತ್ತಾನ ನೋಡ್ರಿ. ಸ್ವಲ್ಪ ಜಾಸ್ತಿನ ಎಣ್ಣೆ ಹಾಕೋರಿ. ಇವಾಗ ನಾವೇನ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅವಾಗ್ಲೇ ಚಪಾತಿ ಅದನ್ನ ಹಾಕೊಂಡ್ಬಿಟ್ಟು ಇದನ್ನ ಕ್ರಿಸ್ಪಿ ಆಗ್ಬೇಕು ಇದು ಚಪಾತಿ. ಅಲ್ಲಿವರೆಗೂ ನಾವ್ ಇದನ್ನ ಡೀಪ್ ಫ್ರೈ ಮಾಡ್ಕೋಬೇಕಾಕತಿ. ಇದು ಕಲರ್ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬೇಕು. ಅಲ್ಲಿವರೆಗೂ ನಾವು 2 ಕಡೆ ಹೊಳ್ಳಿಸ್ಬಿಟ್ಟು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇಷ್ಟ ಆದ್ರ ಸಾಕಿದು. ಇವಾಗ ಇದನ್ನ ನಾನು ಒಂದ್ ಪ್ಲೇಟ್ಗೆ ತಕ್ಕೋತಾನ ನೋಡ್ರಿ. ಇದೇ ರೀತಿ ನಾನು ಎಲ್ಲಾನು ಚಪಾತಿನೂ ಹಿಂಗ್ ಕಲರ್ ಬರೋವರೆಗೂ ಕರ್ದಿಟ್ಕೊಂಡನಿ. ಇವಾಗ ಇದು ಆಗೇತಿ. ನೆಕ್ಸ್ಟ್ ನಾನು ಅದ ಬಾಣ್ಲಿಗೆನ ನಾವೇನ್ ಅಕ್ಕಿ ತಗೊಂಡಿದ್ವಲ್ಲ ಅರ್ಧ ಕಪ್ನಷ್ಟು ಇದನ್ನು ಕೂಡ ಫ್ರೈ ಮಾಡ್ಕೊಳಕತ್ತಾನಿ. ಇದು ಕೂಡ ಕಲರ್ ಚೇಂಜ್ ಆಗ್ಬೇಕು. ಅಲ್ಲಿವರೆಗೂ ನಾವ್ ಇದನ್ನ ಫ್ರೈ ಮಾಡ್ಕೋಬೇಕಾಕತಿ. ನಾವ್ ಎಷ್ಟ್ ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟ್ ಚೆನ್ನಾಗಿದು ಬರ್ಫಿ ಬರ್ತತಿ. ಇಷ್ಟ ಕಲರ್ ಆದ್ರ ಸಾಕಿದು. ಇದನ್ನು ಇವಾಗ ಅದೇ ಕಪ್ಪಿಗೆ ತೆಗೆದಿಟ್ಕೊಳತಾನ ನೋಡ್ರಿ. ನಾನಿವಾಗ ನಾವೇನ್ ಕರ್ದಿಟ್ಟಿದ್ವಲ್ಲ ಚಪಾತಿ ಅವನ್ನ ಈ ರೀತಿ ಸಣ್ಣ ಸಣ್ಣ ಪೀಸ್ ಆಗಿ ಮಾಡ್ಕೊಳಕತ್ತಾನ ನೋಡ್ರಿ ಇಲ್ಲೇ. ಯಾಕಂದ್ರೆ ನಾವ್ ಇದನ್ನ ಮಿಕ್ಸರ್ಗೆ ಹಾಕೋದ್ರಿಂದ ಜಾಸ್ತಿ ನಾವು ಸಣ್ಣ ಸಣ್ಣ ಪೀಸ್ ಆಗಿ ಮಾಡ್ಕೋಬೇಕಾಕತಿ. ಮೊದ್ಲಿಗೆ ನಾನಿಲ್ಲಿ ಚಪಾತಿನ ಮಿಕ್ಸರ್ಗೆ ಹಾಕೊಂತಾನ ನೋಡ್ರಿ. ಅದಕ್ಕೆ ನಾನಿಲ್ಲಿ ಒಂದ್ ಜಾರ್ಗೆ ನಾವೇನ್ ಪುಡಿ ಮಾಡಿಟ್ಟಿದ್ವಲ್ಲ ಚಪಾತಿನ ಅದನ್ನ ಹಾಕೊಳಕತ್ತಾನ ಇಲ್ಲೇ. ಇವಾಗ ಇದ್ರ ಮುಚ್ಚಳ ಮುಚ್ಚಿಬಿಟ್ಟು ಮಿಕ್ಸರ್ಗೆ ಹಾಕೊಂಡು ತಗೊಂಡ್ ಬರ್ತಾನೆ ನೋಡ್ರಿ. ನಾನು ತೋರಿಸ್ತಾನೆ ನೋಡ್ರಿ ಇಲ್ಲೇ ಯಾವ ರೀತಿ ನೀವು ಹಾಕೊಂಡಿರ್ಬೇಕಂದ್ರ ಈ ರೀತಿ ನಾವು ಕೈಲೇ ಉಜ್ಜಿದ್ರ ಅದು ಹಳಕ್ ತರ ನಮ್ಗ ಹತ್ಬೇಕು. ಅಷ್ಟವರೆಗೂ ನೀವು ಮಿಕ್ಸರ್ಗೆ ಹಾಕೋಬೇಕಾಕತಿ. ಇದು ಜಾಸ್ತಿ ನೈಸ್ ಆಗಿ ಏನ್ ಆಗಲ್ಲ, ಸ್ವಲ್ಪ ಆದ್ರೂ ಇದು ತರಿತರಿಯಾಗಿರ್ತತಿ. ಆ ರೀತಿ ಹಾಕಿರೋದನ್ನ ನಾನು ಒಂದ್ ಪ್ಲೇಟ್ಗೆ ಇಲ್ಲೇ ಎತ್ತಿಟ್ಕೊಳತಾನ ನೋಡ್ರಿ. ಇವಾಗ ನಾನು ಹುರಿದಿರುವಂತ ಅಕ್ಕಿನೂ ಕೂಡ ಇವಾಗ ಜಾರ್ಗೆ ಹಾಕೊಳಕತ್ತಾನ ನೋಡ್ರಿ. ಇದನ್ನು ಕೂಡ ನಾವು ಮಿಕ್ಸರ್ಗೆ ಹಾಕೊಂಡ್ ಬರೋಣ ಅಂತ. ಇದು ಕೂಡ ಅಷ್ಟೇ, ಇದು ಜಾಸ್ತಿ ನೈಸ್ ಆಗ ಏನ್ ಆಗಲ್ಲ. ಇದು ಸ್ವಲ್ಪ ಆದ್ರೂ ಇದು ತರಿತರಿಯಾಗಿರ್ತತಿ. ನಾನು ಅವಾಗ್ಲೂ ಹೇಳ್ದಂಗ ಸ್ವಲ್ಪ ಆದ್ರೂ ಇದು ಹಳಕ್ ತರ ಇರ್ಬೇಕು. ಇದು ಕೂಡ ಇವಾಗ ಅದೇ ಪ್ಲೇಟ್ಗೆ ನಾನು ತಕೊಳಕತ್ತಾನ ನೋಡ್ರಿ. ಸೊ ಇವಾಗ ಇದು ರೆಡಿ ಆಯ್ತು. ನೆಕ್ಸ್ಟ್ ನಾನು ಇದನ್ನ ನಿಮ್ಗೆ ಕಪ್ಪಿನ ಅಳತೆ ಒಳಗ ತೋರಿಸ್ತಾನೆ ನೋಡ್ರಿ ಎಷ್ಟು ನನಗಿದು ಪೌಡರ್ ಬಂದತ್ ಅಂತ ಹೇಳ್ಬಿಟ್ಟು. ಇವಾಗ ನಾನು ನಿಮ್ಗೆ ಈ ಕಪ್ಪಿನ ಅಳತೆ ಒಳಗೆ ನನಗೆ 1.5 ಕಪ್ನಷ್ಟು ಇದು ಬಂದತ್ ನೋಡ್ರಿ. ನೀವು ಅಷ್ಟ ಚಪಾತಿನ ಎಷ್ಟಾದ್ರೂ ತಗೋರಿ. ಈ ರೀತಿ ಮೆಜರ್ಮೆಂಟ್ ಹಾಕಿ ತಗೋರಿ, ಅವಾಗ ಈಸಿ ಆಕತ್ ಮಾಡೋದಕ್ಕೆ. ಇವಾಗ ಇದನ್ನ ನಾನು ನೀಟಾಗ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂತಾನೆ ನೋಡ್ರಿ. ಯಾಕಂದ್ರೆ ನಾವು ಅಕ್ಕಿ ಮತ್ತು ಚಪಾತಿನ ಸಪ್ರೇಟ್ ಆಗಿ ಹಾಕಿರೋದ್ರಿಂದ ಒಂದ್ಸಲ ನೀವು ಈ ರೀತಿ ಕಲಿಸ್ಕೋಬೇಕಾಕತಿ. ನಾನಿಲ್ಲಿ 1.5 ಕಪ್ ಚಪಾತಿ ಪುಡಿಗೆ 1 ಕಪ್ನಷ್ಟು ನಾನಿಲ್ಲಿ ಬೆಲ್ಲ ತಗೊಂಡ ನೋಡ್ರಿ. ಆ ಬೆಲ್ಲ ನಾನಿವಾಗ ಒಂದು ಪಾತ್ರೆಗೆ ಹಾಕೊಳಕತ್ತನಿ. 1 ಕಪ್ ಬೆಲ್ಲಕ್ಕೆ ನಾನಿಲ್ಲಿ ಅರ್ಧ ಕಪ್ನಷ್ಟು ನೀರ್ ಹಾಕೊಂಡನಿ. ಇಷ್ಟಾದ್ರೆ ಸಾಕು. ಇವಾಗ ಇದನ್ನ ಕುದಿಯೋದಕ್ಕೆ ಇಡೋಣಂತ. ಇಲ್ಲಿ ನಾವು ಬೆಲ್ಲದ ಪಾಕ ಏನ್ ತೆಗಿಯೋದೇನ್ ಬೇಡ. ಬೆಲ್ಲ ಕರಗಿದ್ರೆ ಸಾಕಿದು. ಬೆಲ್ಲ ಕರಗೋವರೆಗೂ ಅಷ್ಟ ನಾವ್ ಇದನ್ನ ಕುದಿಸ್ಕೋಬೇಕಾಕತಿ. ಇವಾಗ ಇದು ರೆಡಿ ಆಯ್ತು. ಸ್ಟವ್ನ ನಾನು ಆಫ್ ಮಾಡ್ಕೊಂತಾನಿ. ನೆಕ್ಸ್ಟ್ ನಾನು ಇವಾಗ ಒಂದು ಬಾಣ್ಲಿ ಇಟ್ಕೊಳತ್ತೇನೆ ನೋಡ್ರಿ. 2 ಸ್ಪೂನ್ ಅಷ್ಟು ನಾನಿಲ್ಲೇ ತುಪ್ಪನ ಸೇರಿಸ್ಕೊಳಕತ್ತೇನೆ ನೋಡ್ರಿ ಇಲ್ಲೇ. ತುಪ್ಪ ಇದು ಸ್ವಲ್ಪ ಮೆಲ್ಟ್ ಆದ್ಮೇಲೆ ನಾನು ಈ ರೀತಿ ಕರಗ್ಬೇಕಿದು. ಇದು ಬೆಣ್ಣೆ ಏನಲ್ಲ, ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗೈತೆ ಅಷ್ಟ. ಇವಾಗ ಇದಕ್ಕೆ ನಾನಿಲ್ಲೇ ಅರ್ಧ ಕಪ್ನಷ್ಟು ನಾನು ಕಡಲೆ ಹಿಟ್ಟು ತಗೊಂಡನ್ ನೋಡ್ರಿ. ಕಡಲೆ ಹಿಟ್ಟನ್ನ ಇವಾಗ ಇದಕ್ಕೆ ಸೇರಿಸ್ಕೊಳಕತ್ತಾನಿ. ಇದು ಸ್ವಲ್ಪ
ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನ ತುಪ್ಪದೊಳಗೆ ಒಂದು 2 ನಿಮಿಷ ಇದನ್ನ ಹುರ್ಕೋಬೇಕಾಕತ್ ನೋಡ್ರಿ. ಯಾವುದೇ ರೀತಿ ಗಂಟದು ಇರಬಾರ್ದು, ಆ ರೀತಿ ಇದನ್ನ ಹುರ್ಕೋರಿ. ನೀವು ನೋಡ್ತಿರ್ಬೋದು ಇವಾಗ ಇದು ಕಲರ್ ಚೇಂಜ್ ಆಗೈತಿ. ಇಷ್ಟು ಕಲರ್ ಚೇಂಜ್ ಆದ್ಮೇಲೆ ನಾವೇನ್ ಕರಗಿಸಿ ಇಟ್ಕೊಂಡಿದ್ವಲ್ಲ ಬೆಲ್ಲ ಅದನ್ನ ಹಾಕೊಳಕತ್ತಾನ ನೋಡ್ರಿ. ಹಾಕೊಂಡು ಇವಾಗ ಇದನ್ನ ಈ ರೀತಿ ನಾವು ನಿಧಾನವಾಗಿ ತಿರುಗಿಸ್ಕೋಬೇಕಾಕತಿ. ಮಧ್ಯಮ ಉರಿಯಲ್ಲೇ ಇಟ್ಕೋರಿ ಫ್ಲೇಮ್ನ. ಇದು ಕಡಲೆ ಹಿಟ್ಟಿಂದ ಯಾವುದೇ ರೀತಿ ಗಂಟಿದ್ರ ಈ ರೀತಿ ನೀವು ಪ್ರೆಸ್ ಮಾಡಿ ಬಿಡಿಸ್ಕೊಂಡ್ಬಿಡ್ರಿ ಅದನ್ನ. ನಾವು ಈ ರೀತಿ ತಿರುಗಿಸ್ತಾ ಅದು ಸ್ವಲ್ಪ ಗಟ್ಟಿ ಆಗ್ತತಿ. ಇಷ್ಟಾದ್ರೆ ಸಾಕು. ಇವಾಗ ಇದನ್ನ ಒಂದು ಕುದಿ ಬರೋದಕ್ಕೆ ನಾನಿಲ್ಲೇ ಬಿಡ್ತಾನೆ ನೋಡ್ರಿ. ಈ ರೀತಿ ಕುದಿತಿರೋ ಟೈಮ್ ಒಳಗೆ ನಾವೇನು ಮಿಕ್ಸರ್ಗೆ ಹಾಕಿಟ್ಕೊಂಡಿದ್ವಲ್ಲ ಅಕ್ಕಿ ಮತ್ತು ಚಪಾತಿ ಅದನ್ನ ಹಾಕೊಳಕತ್ತಾನೆ ನೋಡ್ರಿ. ಇದಕ್ಕೆ ನಾನಿಲ್ಲಿ ಯಾವುದೇ ರೀತಿ ಡ್ರೈ ಫ್ರೂಟ್ಸ್ ಅದು ಏನೂ ಬಳಸಿಲ್ಲ. ಒಂದು ವೇಳೆ ನೀವು ಡ್ರೈ ಫ್ರೂಟ್ಸ್ ಹಾಕೋದಾದ್ರೆ ಈ ಟೈಮ್ ಒಳಗೆ ನೀವು ಹಾಕೊಂಬಿಡ್ರಿ. ಇದನ್ನ ಇವಾಗ ನಾವು ಒಂದು ಸ್ಪೂನಿಂದ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಯಾವುದೇ ರೀತಿ ಸ್ಪೂನ್ನ ತೆಗಿಯಕ್ಕೆ ಹೋಗಬೇಡಿ. ಆ ರೀತಿ ನೀವು ಲೋ ಫ್ಲೇಮ್ ಒಳಗೆ ಇದನ್ನ ಕಂಟಿನ್ಯೂಸ್ ಆಗಿ ಒಂದು ಸ್ಪೂನಿಂದ ಈ ರೀತಿ ನೀವು ಮಾಡ್ಕೊತಾನೆ ಇರ್ಬೇಕಾಕತಿ. ಇದು ಬೇಗ ಆಗ್ತತಿ. ಒಂದು 2-3 ನಿಮಿಷದೊಳಗೆ ನಿಮ್ಗೆ ಗಟ್ಟಿ ಹಾಕೊಂತ ಬರ್ತತಿ. ನೀವು ನೋಡ್ತಿರ್ಬೋದು ಇಲ್ಲಿ ಈ ರೀತಿ ಇದು ಪ್ಯಾನ್ ಬಿಡಬೇಕು. ಅಲ್ಲಿವರೆಗೂ ನೀವು ಇದನ್ನ ತಿರುಗಿಸ್ಕೊಂತಾನೆ ಇರಬೇಕು. ಆಮೇಲೆ ಯಾವುದೇ ರೀತಿ ಗಂಟಿಲ್ದೇ ಇರೋ ರೀತಿ ನೋಡ್ಕೊಳ್ಳಿ. ಈ ರೀತಿ ನಾವು ಕಲಿಸ್ತಾ ಅದು ಯಾವಾಗ ಪಾತ್ರೆ ಬಿಡಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗಲೇ ನಾವು ಸ್ಟವ್ನ ಆಫ್ ಮಾಡ್ಕೊಂಬಿಡೋಣಂತ. ನಾನಿವಾಗ ಇದು ರೆಡಿ ಆಗೈತಿ, ಅದಕ್ಕೆ ನಾನಿಲ್ಲೇ ಸ್ಟವ್ನ ಆಫ್ ಮಾಡ್ಕೊಂಡನಿ. ನಾನು ತೋರಿಸ್ತಾನೆ ನೋಡ್ರಿ. ಇಲ್ಲೇ ಈ ರೀತಿ ಪ್ರೆಸ್ ಮಾಡಿದ್ರೆ ತುಪ್ಪ ನಮ್ಮ ಕೈಗೆ ಹತ್ಬೇಕು. ಅಷ್ಟಾದ್ರೆ ರೆಡಿ ಆಯ್ತು ಅಂತೇಳಿ. ಇದನ್ನ ಇವಾಗ ನಾವು ಬಿಸಿ ಇರುವಾಗಲೇ ನಾವು ಇದನ್ನ ಒಂದು ಪಾತ್ರೆಗೆ ಹಾಕೊಂಡು ಕಟ್ ಮಾಡ್ಕೋಬೇಕತಿ. ಅದಕ್ಕೆ ನಾನು ಇಲ್ಲೇ ಒಂದು ಪ್ಲೇಟ್ನ ಉಲ್ಟಾ ಹೊಳ್ಳಿಸ್ಬಿಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಚ್ಕೊಳಕತ್ತಾನ ನೋಡ್ರಿ. ಹಚ್ಕೊಂಡಾದ್ಮೇಲೆ ನಾವೇನ್ ಮಾಡಿಟ್ಟಿದ್ವಲ್ಲ ಅದನ್ನ ಹಾಕೊಂಡು ಈ ರೀತಿ ನಾವು ಸ್ಪೂನ್ಲೇನ ಅದನ್ನ ಶೇಪ್ ಮಾಡ್ಕೋಬೇಕತಿ. ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ಈ ರೀತಿ ಯಾವ್ದಾದ್ರು ಡಬ್ಬ ಇದ್ರ ನೀವು ಅದ್ರ ಮೇಲೂ ಕೂಡ ಹಾಕೊಂಡು ಮಾಡ್ಕೋಬಹುದು, ಈಸಿ ಆಗ್ತತಿ. ನಾನು ಈ ರೀತಿ ಚೌಕಾಕಾರದೊಳಗ ಮಾಡ್ಕೊಂಡನ್ ನೋಡ್ರಿ. ನಾನಿಲ್ಲೇ ನಿಮ್ಗೆ ಇನ್ನೊಂದು ಆಲ್ಟರೇಷನ್ ಹೇಳ್ತೀನಿ. ಅಕ್ಕಿ ಬದಲಿ ನೀವು ಇಲ್ಲೇ ಅಕ್ಕಿ ಹಿಟ್ಟನ್ನು ಕೂಡ ನೀವು ತುಪ್ಪದೊಳಗೆ ಹುರ್ಕೊಂಡು ಅದನ್ನು ಕೂಡ ನೀವು ಬಳಸ್ಕೋಬೋದು. ಆದರೆ ಕಡಿಮೆ ತಗೊಳ್ಳಿ ಕ್ವಾಂಟಿಟಿ. ನಾನು ಇಲ್ಲಿ ಅರ್ಧ ಕಪ್ ಅಕ್ಕಿ ತೊಗೊಂಡಲ್ಲ, ನೀವು 2-3 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ರೆ ಸಾಕಾಕತಿ. ಟೈಮ್ ಇಲ್ಲ ಅಂತಂದ್ರೆ ನೀವು ಈ ಮೆಥಡ್ ಕೂಡ ಫಾಲೋ ಮಾಡ್ಬೋದು. ನಾನಿವಾಗ ಒಂದು ಚಾಕುನ ಸಹಾಯದಿಂದ ಇದನ್ನ ಕಟ್ ಮಾಡ್ಕೊಳಕತ್ತಾನ ನೋಡ್ರಿ. ನಾನಿಲ್ಲಿ ಚೌಕಾಕಾರದೊಳಗೆ ಕಟ್ ಮಾಡ್ಕೊಳಕತ್ತಾನಿ. ನಿಮ್ಗೆ ಯಾವ ಶೇಪ್ ಬೇಕೋ ನೀವು ಅಂದ್ರೆ ಡೈಮಂಡ್ ಶೇಪ್ ಬೇಕಂದ್ರೆ ಆ ಶೇಪ್ ಕೂಡ ನೀವು ಮಾಡ್ಕೋಬಹುದು. ತುಂಬಾ ಸುಲಭವಾಗಿ ಆಗ್ತತಿ ಇದು. ಆಮೇಲೆ ಇದು ತಣ್ಣಗಾದ್ಮೇಲೆ ನೀವು ಕಟ್ ಮಾಡ್ಕೊರಿ. ನಾನು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಕಟ್ ಮಾಡ್ಕೊಳಕತ್ತಾನಿ. ಯಾವುದೇ ರೀತಿ ನೀವು ರೆಸ್ಟ್ ಮಾಡಕ್ ಇಡ್ಬೇಕಂತೇನಿಲ್ಲ. ಇವಾಗ ನಾನು ತೋರಿಸ್ತಾನೆ ನೋಡ್ರಿ. ನೀವು ನೋಡ್ತಿರ್ಬೋದು ಎಷ್ಟು ಸುಲಭವಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಟೆಕ್ಸ್ಚರ್ ಅಷ್ಟೇ ತುಂಬ ಚೆನ್ನಾಗಿರ್ತೈತಿ. ತಿನ್ನೋದಕ್ಕಂತೂ ಸೂಪರ್ ಆಗಿರ್ತೈತಿ. ಕಡಿಮೆ ತುಪ್ಪ ಬಳಸ್ಕೊಂಡು ನಾವು 5 ನಿಮಿಷದಲ್ಲೆಲ್ಲ ಇದನ್ನ ಮಾಡಿಬಿಡ್ಬೋದು. ಅಷ್ಟು ಚೆನ್ನಾಗಿರ್ತೈತಿ ಇದು ಸ್ವೀಟು. ಇವಾಗ ನಾನು ಇದನ್ನ ಕಟ್ ಮಾಡಿರುವಂಥ ಬರ್ಫಿಗಳನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳಕತ್ತಾನ ನೋಡ್ರಿ. ಸೊ ಇವಾಗ ರೆಡಿ ಆಯಿತು ನಮ್ಮ ಚಪಾತಿ ಬಳಸ್ಕೊಂಡು ಮಾಡಿರುವಂಥ ಸ್ವೀಟ್ ಬರ್ಫಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಚಪಾತಿನ ಬಳಸ್ಕೊಂಡು ತುಂಬ ಸುಲಭವಾಗಿ ಅದು ಕಡಿಮೆ ತುಪ್ಪದಲ್ಲಿ ಯಾವುದೇ ರೀತಿ ಹಿಟ್ಟು ಬಳಸ್ದಂಗೆ ಬರ್ಫಿ ಮಾಡೋದಂತೇಳಿ. ಸೊ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ನಾನು ತೋರಿಸ್ತಾನೆ ನೋಡ್ರಿ. ಒಂದು ಮುರಿದು ಬಾಯಲ್ಲಿಟ್ರೆ ಕರಗಬೇಕು, ಅಷ್ಟು ಸಾಫ್ಟಾಗಿ ಬಂದಿರ್ತತಿ. ನಾನು ನಿಮ್ಗೆ ಟೆಕ್ಸ್ಚರು ತೋರ್ಸಕತ್ತಾನ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಸೊ ಖಂಡಿತ ಇನ್ನೊಂದ್ಸಲ ಮನೇಲಿ ಏನಾದರೂ ಚಪಾತಿ ಉಳಿದ್ರೆ ಈ ರೀತಿ ತುಂಬ ಇಷ್ಟಪಡೋದ್ರಿಂದ ಖಂಡಿತ ಟ್ರೈ ಮಾಡಿ. ನಿಮ್ಗೇನಾದರೂ ಈ ಹೆಲ್ದಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರೆಯೋಕೆ ಹೋಗಬೇಡಿ. ಖಂಡಿತ ಒಂದು ಲೈಕ್ ಮಾಡಿ. ಆಮೇಲೆ ನೀವು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ.